ಇನ್ಮೇಲೆ JDS ತರಬೇಕೋ BJP ತರಬೇಕೋ ಈ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಏನ್ ಆಗ್ಬೋದು ಪರಿಸ್ಥಿತಿ ಅನ್ನೋದು ಜನಗಳ ಮೈಂಡಲ್ ಬೇಕು. 200 ಮೀಟರ್ ಮುಂದೆ ತಗೊಂಡ್ ನಿಲ್ಲಿಸ್ತಾರೆ, ಇಲ್ಲ 200 ಮೀಟರ್ ಹಿಂದೆ ತಗೊಂಡ್ ನಿಲ್ಲಿಸ್ತಾರೆ. ಬಸ್ ಸ್ಟಾಪ್ ಅಲ್ಲಿ ಬಸ್ ನಿಲ್ಲಲ್ಲ, ಅದು ಅವರು ಅನುಭವಿಸ್ಬೇಕು. 2,000 ಕೊಟ್ರು, ಬಸ್ ಫ್ರೀ ಮಾಡಿದ್ರು. ಕೊರೋನಾದಲ್ಲಿ ಎಲ್ರಿಗೂ 5,000 ಎಷ್ಟು ಬಂತು? 5,000 25% ತಗೊಂಡಿರೋದು. ಅದರಲ್ಲಿ ₹1 25% ಕೊಟ್ಬಿಟ್ಟು ₹1 ಲೆಕ್ಕ ತೋರಿಸ್ತಾರೆ. ಹೌದು, ದುಡ್ಡಿರೋರು ಇವರಿಂದನೇ ಅಮಾಯಕರ ಮೇಲೆ ಇವರು ದಾಳಿ ಮಾಡ್ತಾ ಇರೋದು. ಈಗ 1 kg ಎಣ್ಣೆ ತರಬೇಕು ಅಂದ್ರೆ ಇವಾಗ ₹150 ಬೇಕು, 170 ರೂಪಾಯಿ ಬೇಕು 1 kg ಎಣ್ಣೆ. ಎಲ್ಲಿ ಫ್ರೀ ಬಿಟ್ಟಿದ್ದಾನೆ? ಅದಾದ್ರೂ ಬೇಕಲ್ವಾ? ಯಾವ ಫ್ರೀ ಯಾವುದು? ಅವ್ರ ಮನೆ ಅಲ್ಲಲ್ಲ, ಅಕ್ಕಿ ಫ್ರೀ ಕೊಟ್ಟು ಅವ್ರ ಮನೆ ಗದ್ದೆಲಿ ಬೆಳೆದು ಕೊಟ್ಟಿದ್ದಾರ ಜನಗಳಿಗೆ? ಅವ್ರಪ್ಪನ ಮನೆ ದುಡ್ಡು ಅವ್ರ ಅಪ್ಪ ಯಾರೋ ಮಾಡಿಟ್ಟಿರ್ತಾರಲ್ಲ, ಆ ದುಡ್ಡನ್ನು ಜನಗಳಿಗೆ ಹಂಚ್ಬಿಟ್ಟು ದುಡ್ಡು ನಾನು ಕೊಟ್ಟೆ ಅಂತ ಹೇಳ್ಬೇಕು. ಏನು ಹುಷಾರಾಗಿದ್ರೇನು? ಈ ಸರ್ಕಾರ ಇರೋವರೆಗೂ ನಾವು ಏನು ಹುಷಾರಾಗಿದ್ರು ಅಷ್ಟೇ, ಸುಂಡ ಎಲ್ಲಿ ಬೇಕಾದ್ರೂ ನುಸ್ಬಿಡುತ್ತೆ. ಇನ್ನು 3 ವರ್ಷ ಕಾಯ್ಲೇಬೇಕು. ಸರ್ಕಾರ ಹಿಂಗೆ ಇರುತ್ತೋ, ಚೇಂಜ್ ಆಗುತ್ತೋ, ಇನ್ನೊಂದು ಥರಕ್ಕೆ ನಮ್ಮನ್ನು ಬೀದಿಗೆ ತಂದುಬಿಡ್ತಾರೋ. ಆಲ್ರೆಡಿ ಬೀದಿಲಿ ಇದೀವಿ ಆಲ್ರೆಡಿ.